ಕೋಪ ಪಡ್ಕೊಳ್ಳೋದಕ್ಕಾಗಲ್ಲ, ನಾನು ನಾಗಲೋಕಕ್ಕೆ ಹೋಗೋಕ್ಕೂ ಆಗಲ್ಲ. ಹಾಗಾದ್ರೆ ನಾನು ಸತ್ತಾಗೇನು? ಆ ಉಂಗುರ ಅವ್ರ ಹತ್ರನೇ ಉಳ್ಕೊಂಡಿದೆ. ಇನ್ನು 10 ನಿಮಿಷ ಉಳಿದಿದೆ 12 ಗಂಟೆಗೆ. ಏನ್ ಮಾಡ್ಲಿ? ಅರ್ಜುನ್, ಬಾಯ್ಲಿ ದೇವರಿಗೆ ದೀಪ ಹಚ್ಚಿ ಕೈ ಮುಗಿ. ಅಜ್ಜಿ 10 ನಿಮಿಷ ಹೋಗಿ ಬಂದ್ಬಿಡ್ತೀನಿ. 10 ನಿಮಿಷ ಅಂತ ಬಿಟ್ರೆ ಇಡೀ ದಿನ ಬರೋಲ್ಲ. ಬಾ, ದೇವ್ರ ದೀಪ ಹಚ್ಚು. ನೀನೊಂದು ಸ್ವೀಟ್ ಅಜ್ಜಿ ಅಲ್ಲ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ನೀ ನನ್ನ ಸ್ವೀಟ್ ಮೊಮ್ಮಗ ಅಲ್ವಾ, ಹೀಗೆ ಬಂದು ಹಾಗೋಗಂತೆ. ಬರ ಕೈ ಮುಗಿ, ಕೈ ಮುಗಿ ಹಿಂದೆ. ನನ್ನ ಬಂಗಾರ ಅಲ್ವಾ, ದೀಪ ಹಚ್ಚು. ದೇವ್ರೆ, ನಮ್ಮ ಅರ್ಜುನನ್ನ ನೀನೇ ಕಾಪಾಡಬೇಕಪ್ಪ. ನಿನ್ನ ಕೃಪೆ ಸದಾ ಇವನ ಮೇಲಿರಲಿ. ಏನಾಯ್ತಕ್ಕ? ಅಕ್ಕ ಏನಾಯ್ತಕ್ಕ? ಅಕ್ಕ ಏನಾಯ್ತಕ್ಕ? ಅಕ್ಕ ಅಕ್ಕ ಎದೋಳಕ್ಕ. ಅಕ್ಕ ನೀರು ತಗೊಂಡ್ಬರ್ತೀನಿ ಇರು. ತಾತ ಬರಲಿಲ್ಲ ನಿನ್ನೆ ಎಲ್ಲ ಬಾಬಾ. ನಾಗಿಣಿ ಈಗ ಎಲ್ಲಿದ್ದಾಳೆ ಅಂತ ಹೇಳಿ ಬಾಬಾ. ನಾಗರಾಜನ ಕೊಂದವನಿಗೆ ನಾಗಿಣಿನ ಕೊಲ್ಲೋದು ಕಷ್ಟ ಅಲ್ಲ. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು. ಆ ನಾಗಿಣಿ ಪ್ರಪಂಚದಲ್ಲೇ ಇರಬಾರ್ದು. ಹಾಗೆ ಮಾಡ್ತೀನಿ. ನಿನ್ನೆ ನೀನು ಬಂದು ಹೋದ ಮೇಲೆ ದಿಕ್ಸೂಚಿ ಯಂತ್ರದಲ್ಲಿ ಆ ನಾಗಿಣಿನ ಅವಳಿರೋ ಜಾಗನ ನಿಯಂತ್ರಕ್ಕೆ ತರೋಣ ಅಂತ ಕೂತೆ. ಆದರೆ ಆಗಲಿಲ್ಲ. ಅಲ್ಲಿಗೆ ಆ ನಾಗಿಣಿ ಎಲ್ಲಿದ್ದಾಳೆ ಅಂತ ನನ್ನಿಂದ ಪತ್ತೆ ಹಚ್ಚಕ್ಕಾಗಲಿಲ್ಲ ಅಂತ ಅಲ್ಲ, ನಾನು ಸೋತೆ ಅಂತ ಅಲ್ಲ, ಅವಳಿರೋ ಜಾಗದ ಮಹಿಮೆ ಆಗಿದೆ. ವಾಮ ಮಾರ್ಗದ ಪ್ರಯೋಗಗಳು ಆ ಜಾಗದ ಒಳಗಡೆ ಕೆಲಸ ಮಾಡಲ್ಲ. ಗುರಿ ಹಿಟ್ಟು ಹೊಡೆದಿರೋ ಬಾಣದ ದಿಕ್ಕು ಬದಲಾದಂತಾಯ್ತು. ಏನು ಮಾಡೋದು ಬಾಬಾ? ಈಗ ವಿಶೇಷವಾದ ಜಾಗದಲ್ಲಿದ್ದಾಳೆ ಅಂತಾನೆ ತಿಳ್ಕೊಳ್ಳೋಣ. ಆದರೆ ಆ ಜಾಗ ಯಾವುದು ಅಂತ ಹೇಳೋಕ್ಕಾಗಲ್ವಾ? ಅಥವಾ ತಕ್ಷಕ ಒಂದರಿಂದ ಹೊರಟ ನಾಗಿಣಿ ಯಾವ ದಿಕ್ಕಿಗೆ ಹೋದ್ಲು ಅಂತ ಹೇಳೋಕ್ಕಾಗಲ್ವಾ? ನಿನ್ಗಿರೋ ಭಯಕ್ಕೆ ಅಥವಾ ಆ ನಾಗಿಣಿನ ಕೊಲ್ಲಬೇಕು ಅನ್ನೋ ಆತುರಕ್ಕೆ ನಾನು ಕಲ್ತಿರೋ ವಿದ್ಯೆನ, ಮಂತ್ರಶಕ್ತಿನ ಪ್ರಯೋಗ ಮಾಡೋಕ್ಕಾಗಲ್ಲ ರುದ್ರ. ನಾನು ಮಾಡೋ ಪೂಜೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನನಗೆ ನಾನಿರೋ ಜಾಗಕ್ಕೆ ಅಪಾಯ ತಪ್ಪಿತ್ತಲ್ಲ. ಚಿಂತೆ ಮಾಡಬೇಡ, ನಿನ್ನ ಕುಟುಂಬಕ್ಕಂತೂ ರಕ್ಷಣೆ ಇದೆ. ಆ ನಾಗಿಣಿನ ಹೊಡ್ಕೋ ಪ್ರಯತ್ನದಲ್ಲಿ ಗೆಲುವು ನಮ್ದಾಗಬೇಕು. ಹುಡುಕ್ತೀನಿ. ಆ
ನಾಗಿಣಿ ಎಲ್ಲಿದ್ದಾಳೆ ಅಂತ ಹುಡುಕ್ತೀನಿ. ತಕ್ಷಕ ವನದಿಂದ ತಪ್ಪಿಸ್ಕೊಂಡು ಹೋದ್ಲು ಅಂತ ಹೇಳ್ದವನ್ಗೆ ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ಹೇಳೋದು ಕಷ್ಟನಾ? ಹುಡುಕ್ತೀನಿ.